ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನೆಂದರೆ ಭಗವದ್ಗೀತೆಯ 37ನೇ ಮತ್ತು 38ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಇವತ್ತಿನ ದಿನ ಕೃಷ್ಣನ ಒಂದು ಸಣ್ಣ ಶ್ಲೋಕ ಹೇಳಿ ಮುಂದಿನ ಹೆಜ್ಜೆ ಇಡೋಣ. ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ಹರೇ ಕೃಷ್ಣ ಹರೇ 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 ರಾಮ್. ಶ್ಲೋಕವನ್ನು ಜಪ ಮಾಡಿದ ನಂತರ ಕೃಷ್ಣನ ಇನ್ನೊಂದು ಶ್ಲೋಕ ಹೇಳಿ ನಾವು ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಆ ಶ್ಲೋಕವನ್ನು ಹೇಳಿದ ನಂತರ 37ನೇ ಮತ್ತು 38ನೇ ಶ್ಲೋಕಕ್ಕೆ ನಾವು ಹೆಜ್ಜೆ ಇಡೋಣ. ಎಲ್ಲರೂ ಬನ್ನಿ ಕೃಷ್ಣನ ಒಂದು ಶ್ಲೋಕ ಹೇಳೋಣ. ಓಂ ವಾಸುದೇವಾಯ ಹರೇ ಪರಮಾತ್ಮನೇ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಬಹುದು. ಮತ್ತು ಇದು ಫುಲ್ ಪವರ್ಫುಲ್ ಶ್ಲೋಕ ಆಗಿರುತ್ತೆ. ನೀವು ಯಾವಾಗಾದರೂ ಎಂಥ ಸಂಕಷ್ಟ ಇದ್ದರೂ ನೀವು 11 ಬಾರಿ ಉಪಯೋಗಿಸಿ ನೋಡಿ, ನಿಮಗೆ ಹಿಂದೆಲ್ಲೇ ಇದರ ಬಗ್ಗೆ ರಿಸಲ್ಟ್ ಸಿಗುತ್ತೆ. ಇವತ್ತಿನ 37ನೇ ಮತ್ತು 38ನೇ ಶ್ಲೋಕವನ್ನು ನಾನು ನಿಮಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ಚರ್ಚಿಸುತ್ತೀನಿ ಮತ್ತು ಅದರ ಸಂಪೂರ್ಣ ಅರ್ಥವನ್ನು ನಾನು ನಿಮಗೆ ನಮ್ಮ ಜೀವನದ ಆಗಲಿ ಕುರುಕ್ಷೇತ್ರದಲ್ಲಿ ಏನು ನಡೀತು, ರಣದ ರಂಗಣದಲ್ಲಿ ಏನು ನಡೀತು ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಅಧ್ಯಾಯ ರಣರಂಗಣದಲ್ಲಿ ಇಷ್ಟು ದಿವಸ ಏನು ಹೇಳಿದ್ದು ಅಧ್ಯಾಯ ರಣರಂಗಣದಲ್ಲಿ ಬರುವ ಅಧ್ಯಾಯದ ಶ್ಲೋಕವನ್ನು 37ನೇ ಮತ್ತು 38ನೇ ಶ್ಲೋಕವನ್ನು ನಾನು ನಿಮಗೆ ಹೇಳುತ್ತೇನೆ. ಅದು ಶ್ಲೋಕ ಏನಪ್ಪ ಅಂದರೆ, ಯದೇ ಪ್ಯತ್ತೇನ ಪಶ್ಯನೆತ್ತ ಲೋಭಶ್ನಂ ಕುಲಕ್ಷಕೃತಂ ದುಷ್ಟಂ ಮಿತ್ರಂ ದ್ರೋಹಿಂ ಪತಕ್ಕಂ. ಮತ್ತೆ ಕಥಂ ನ ಜ್ಞಾನ ಭೀಷ್ಮನಂ ಪಾಪದಾನಶ್ಚನಂ ನಿರ್ವತ್ತಂ ಕುಲಕ್ಷೇತ್ರಂ ದುಷ್ಟಂ ಶ್ರೇಷ್ಠ ಜನಾರ್ದನಂ. ಇದರ ಅರ್ಥ ಏನಪ್ಪ ಅಂದರೆ, ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಾಗಲಿ ಮಿತ್ರದ್ರೋಹಿದಲ್ಲಾಗಲಿ ಇವರಿಗೆ ದ್ವೇಷವನ್ನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದು ನಾವು ಈ ಪಾಪ ಕಾರ್ಯಗಳಕ್ಕೆ ಮಾಡಬೇಕು ಅಂತ ಹೇಳ್ತಾನೆ. ಸಂಪೂರ್ಣ ಅರ್ಥ ಏನಪ್ಪ ಅಂದರೆ, ಎದುರಾಳಿಯ ಯುದ್ಧಕ್ಕಾಗಲಿ ಜೋಜುಗಾಗಲಿ ಅರಣ್ಯಸಿದಾಗ ಕ್ಷೇತ್ರವನ್ನಾದರೂ ತಿರಸ್ಕರಿಸಲಾಗುವುದು. ಇಂತಹ ಕಟ್ಟುಪಾಡಿಗೆ ಬದ್ಧನಾದ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸುವಂತಿರಲಿಲ್ಲ. ದುರ್ಯೋಧನ ಪಕ್ಷವು ಅವನಿಗೆ ಸಾಲುವಲು ಎದಿಸಿದ್ದಕ್ಕೂ ಈ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂಥ ಸಾಲಿನ ಪರಿಣಾಮಕ್ಕೆ ಕರುಡಾಗಬಹುದು ಎನ್ನುವುದನ್ನು ಅರ್ಜುನನು ಪರಿಗಣಿಸಿದ. ಅವನು ಇದರ ದುಷ್ಟ ಪರಿಣಾಮಗಳನ್ನು ಕಾಣಬಲ್ಲವನಾಗಿದ್ದ. ಏನಪ್ಪ ಅಂದರೆ, ಅರ್ಜುನ ಯುದ್ಧ ಮಾಡೋಕ್ಕೆ ಎಲ್ಲರೂ ಜೋಡಿ ಯುದ್ಧ ಮಾಡಬೇಕು. ಆದರೆ ಏನಪ್ಪ ಅಂದರೆ, ಅವ್ರಿಗೆ ಸಂಬಂಧಿಕರ ಜೋಡಿ ಯುದ್ಧ ಮಾಡೋಕ್ಕೆ ಈಗ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಲೇಬೇಕು ಅಂತ ಹೇಳೋಕ್ಕಾಗಲ್ಲ ಅಂತ ದುರ್ಯೋಧನ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಮತ್ತು ಜನಾರ್ದನ ಹೇಳ್ತಾನೆ, ಎಲ್ಲ ಇಲ್ಲಿ ಪಾಪಿಗಳು, ಎಲ್ಲ ದ್ರೋಹಿಗಳು ಎಲ್ಲ ವಶಕ್ಕೆ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಒಳ್ಳೆಯದಾಗಿದ್ದಾಗ ಮಾತ್ರ ಕಾಪಾಡು ವ್ಯಕ್ತಿಯನ್ನು ಬಂಧಿಸುತ್ತದೆ. ಪರಿಣಾಮ ಬೇರೆಯವರ ರೀತಿಯಾಗಿದ್ದರೆ ಅದು ಯಾರನ್ನು ಕಟ್ಟಿಗೆ ಹೊಡೆಸುವಂತಿಲ್ಲ. ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲ ಅಂಶಗಳನ್ನು
ಪರಿಶೀಲಿಸಿ ಅರ್ಜುನನು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ. ಅಂದ್ರೆ ಇದೆಲ್ಲ ನೋಡಿದ ಮೇಲೆ, ಎಲ್ಲರೂ ಕೇಳಿದ ಮೇಲೆ ಮತ್ತು ಎಲ್ಲರ ಜೋಡಿ ಚರ್ಚೆ ಮಾಡಿದ ನಂತರ ಅವಾಗ ನಾನು ನಿರಾಕರಿಸ್ತೀನಿ, ನಾನು ಯುದ್ಧ ಮಾಡೋಕ್ಕೆ ಆಗಲ್ಲ ಅಂತ ಅರ್ಜುನ ಅವಾಗ ಹೇಳ್ತಾನೆ. ಮತ್ತು 38ನೇ ಶ್ಲೋಕ ಏನಪ್ಪ ಅಂದರೆ, ಕುಲಕ್ಷಕ್ಷ್ಯ ಪ್ರಣಕ್ಷಿಕ್ನಿಕ್ ಕುಲಧರ್ಮ ಶ್ರಂ ಸನಾತನಂ ಧರ್ಮಶ್ನಷ್ಟ ಕುಲಂ ಶಿಕ್ಷಕ್ ಮಧುರ್ಶ್ರಂ ಸಂ ಭವರ್ತ್ಯಂ ತ್ವಂ. ಇದರ ಸಂಪೂರ್ಣ ಅರ್ಥ ಏನಂದ್ರೆ, ಕುಲಕ್ಷಯಾದವರೇ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ ಅಂತ ಹೇಳ್ತಾನೆ. ಇದರ ಸಂಪೂರ್ಣ ಏನಪ್ಪ ಅಂದರೆ, ಒಣ ಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೇರವಾಗುವ ಧಾರ್ಮಿಕ ಸಂಪ್ರದಾಯಗಳು, ಸೂತ್ರಗಳು ಹಲವು ಇದೆ. ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ಕುಟುಂಬದಲ್ಲಿ ಜರುಗುವ ಇಂಥ ಶುದ್ಧೀಕರಣ ಪ್ರಕ್ರಿಯೆಗಳಿಗೆ ಕುಟುಂಬದ ಹಿರಿಯರಾದೇ ಹೊಣೆ. ಆದರೆ ಹಿರಿಯರು ತೀರಿಸಿಕೊಂಡಾಗ ಕುಟುಂಬದ ಇಂಥ ಶುದ್ಧೀಕರಣ ಸಂಪ್ರದಾಯಗಳು ನಿಂತು ಹೋಗಬಹುದು. ಸಂಸಾರದ ಉಳಿದು ಕಿರಿಯರು ಅಧಾರ್ಮಿಕ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ವ್ಯಕ್ತಿಮೆಯ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಯಾವುದೇ ಉದ್ದೇಶದಿಂದ ಆಗಲಿ ಕುಟುಂಬದ ಹಿರಿಯರನ್ನು ಕೊಲ್ಲಲಾಗುವುದು. ಅಂದ್ರೆ ಇಲ್ಲಿ ಧರ್ಮ ಇದೆ, ಒಣ ಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗವಾದ ಸ್ಥಿತಿಯನ್ನು ಹೊಂದಿರ್ತಾರೆ. ಆದರೆ ಇವರಿಗೆ ಅವರು ಕೊಲ್ಲಲೇಬೇಕು ಅಂತ ಆದೇಶ ಆದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಾನೆ ಅರ್ಜುನ. ಅವಾಗ ಇವರೆಲ್ಲರೂ ಕುಟುಂಬರಾಗಲಿ ಹಿರಿಯರಾಗಲಿ ಮತ್ತು ಹುಟ್ಟಿನಿಂದ ಸಾಯುವವರೆಗೂ ಕುಟುಂಬದ ಜೋಡನೆ ಇರ್ತಾರೆ ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಮರಣದಂಡ ಕೊಡ್ತಾನೆ ಮತ್ತು ಅವರಿಗೆ ಕೊಲ್ಲಲಾಗುವುದು ಅಂತ ಹೇಳ್ತಾನೆ ಅರ್ಜುನ ಈ ತರ ರಣರಂಗಣದಲ್ಲಿ. ಅವಾಗ ಭಾವಕರಾಗಿ ನಾವು ಏನ್ ಮಾಡಬೇಕು ಏನಿಲ್ಲ ಅಂತ ಮನಸ್ಸಿಗೆ ತಳಮಳ ಚಾಲು ಆಗುತ್ತೆ. ಅವಾಗ ಹೇಳ್ತಾರೆ ನಮ್ಮ ಅರ್ಜುನ, ಪರಿಣಾಮ ಬೇರೆ ರೀತಿಯಾಗಿದ್ದರೆ ಅದು ಯಾರನ್ನು ಕಟ್ಟಿಕೊಳ್ಳಬಹುದು. ಅಂದ್ರೆ ಬೇರೆ ತರ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂದ್ರೆ ಅದಕ್ಕೆ ಯಾರು ಹೊಣೆಗಾರರು ಅಂತ ಹೇಳ್ತಾನೆ. ಮತ್ತು ಇದಕ್ಕೆ ಏನು ಸಂಬಂಧ ಏನಿಲ್ಲ, ಯಾಕೆ ಇಷ್ಟೆಲ್ಲ ರಣರಂಗಣದಲ್ಲಿ ನಡೀತಿದೆ ಮತ್ತು ಇದೆಲ್ಲ ಯಾಕು, ಮತ್ತೆ ಇಷ್ಟು ಬೆಳೆಸ್ಕೊಂಡ ಆಧ್ಯಾತ್ಮಿಕ ಮುಕ್ತ ಯಾಕೆ ಮಾಡಬೇಕು ಅಂತ ಅರ್ಜುನ ಚರ್ಚೆ ಮಾಡ್ತಾನೆ. ಅವಾಗ ಯಾರೂ ಬರಲ್ಲ, ಅವಾಗ ಕೃಷ್ಣ ಯಾರು ಬರಲ್ಲ. ಯಾಕಂದ್ರೆ ಅವನಿಗೆ ಬಿಟ್ಟಿರ್ತಾರೆ, ನೀನು ಏನಾದ್ರೂ ಒಂದು ಜಯ ತರಲೇಬೇಕು ಅಂತ ಅರ್ಜುನಿಗೆ ಹೇಳಿರ್ತಾರೆ. ಹಂಗಾಗಿ ಅವಾಗ ನಿಮ್ಗೆ ಅರ್ಜುನನ ಮುಂದಿನ ಏನ್ ನಡೀತು ಅಂತ ನಿಮ್ಗೆ ಹೇಳ್ಬೇಕಂದ್ರೆ, ನಾನು 39ನೇ ಮತ್ತು 40ನೇ ಅಧ್ಯಾಯವನ್ನು ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ಮುಂದಿನ ಸಂಚಿಕೆಯವರೆಗೂ ಕಾಯಿರಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ನಿಮಗೆ ಅಪ್ಡೇಟ್ ಆಗಿ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ಏನಾದರೂ ಕರೆಕ್ಟಾಗಿ ಶ್ಲೋಕವನ್ನು ನಿಮಗೆ ಕರೆಕ್ಟಾಗಿ ನಿಮ್ಮ ಕಡೆ ತಲುಪಿಸಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ನಮ್ಮ ಭಗವದ್ಗೀತೆಯನ್ನು ಇನ್ನಷ್ಟು ಜನಕ್ಕೆ, ಮತ್ತು ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಂದು 54 ಇದ್ದಾರೆ, 54 ಸಮಯಕ್ಕೆ ಇದ್ದಾರೆ. ಇವತ್ತು 54 ಜನ ನೋಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 5,000 ಮಿಲಿಯನ್ಗಷ್ಟು ನೋಡ್ಬೋದು. ಅದಕ್ಕೆ ಈ ನಮ್ಮ ಸನಾತನದ ಹಿಂದುತ್ವದ ಭಗವದ್ಗೀತೆಯನ್ನು ನಾವು ಮೇಲೆ ಎತ್ತಲೇಬೇಕು. ಅದಕ್ಕೆ ನಾವು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋಣ, ಎಲ್ರಿಗೂ ತಿಳಿಸೋಣ. ಭಗವದ್ಗೀತೆಯಲ್ಲಿ ಏನಿದೆ, ಯಾಕೆ ಇಷ್ಟೆಲ್ಲ ಆಯಿತು, ನಮ್ಮ ಸಂಬಂಧಿಕರ ಹೆಂಗೆ, ಇದರಲ್ಲಿ ಸಂಬಂಧಿಕರದ ಏನು ಬೆಲೆ ಮತ್ತು ಹೊರಗಿನ ಹೆಂಗಿಲ್ಲ ಅಂತ ಎಲ್ಲದಕ್ಕೂ ಚರ್ಚಿಸೋಣ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ ಯಶ್.